ಚಕ್ರಿ. ಒಂದು ನಿಮಿಷ ಜಾಸ್ಮಿನ್, ಆ ಚಿದಂಬರಂಗೆ ಸರಿಯಾಗಿ ಉತ್ತರ ಕೊಟ್ಟೆ. ಅವ್ರ ಮಗನ ಜೊತೆಲಿ ನಿನ್ನ ಮದುವೆ ಖಂಡಿತ ನಾನು ಮಾಡಲ್ಲ. ನಿನ್ನ ಮೆಚ್ಚಿನ ಹುಡುಗ ನಿನ್ನ ಮದುವೆ ಏನಿದ್ರೂ ಈ ಚಕ್ರಿ ಜೊತೆಲೇ. ನಿಮ್ಮಿಬ್ಬರ ಮದುವೆ ನಾನು ನಿಂತ್ಕೊಂಡೇ ಮಾಡ್ತೀನಮ್ಮ, ನಾನು ನಿಂತ್ಕೊಂಡೇ ಮಾಡ್ತೀನಿ. ಥ್ಯಾಂಕ್ ಯು ಅಜ್ಜಿ, ನೀವಾದರೂ ನನಗೆ ಸಪೋರ್ಟ್ ಮಾಡಿದ್ರಲ್ಲ ಅಷ್ಟೇ ಸಾಕು. ನೀನೇನು ಚಿಂತೆ ಮಾಡಬೇಡಮ್ಮ. ಚಿದಂಬರಮ್ಮ ಹತ್ರ ಮಾತಾಡಿ ಅವ್ರ ಮಗನ ಕರೆಸಿ ನಿಮ್ಮಿಬ್ಬರ ಹತ್ರ ಸಾರಿ ಕೇಳಿಸ್ತೀನಿ. ಅಜ್ಜಿ, ಹೌದಮ್ಮ, ಇದು ನಿನಗೆ ಮಾಡಿದ್ದ ಅವಮರ್ಯಾದೆ ಅಲ್ಲ. ನಿನ್ನ ಮದುವೆ ಆಗ್ತೀನಿ ಅಂತ ನೀನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾನಲ್ಲ ಈ ಹುಡುಗ, ಇವನಿಗೆ ಮಾಡಿದ ಅವಮರ್ಯಾದೆ ಅದು. ಹೌದು ಅಜ್ಜಿ, ನೀವು ಸರಿಯಾಗಿ ಹೇಳಿದ್ದೀರಾ. ಆ ರಂಜಿತ್ ಬಂದು ಮಸ್ಟ್ ಅಂಡ್ ಶುಡ್ ಚಕ್ರಿನ ಸಾರಿ ಕೇಳಲೇಬೇಕು. ಸುಮ್ಮನೆ ಇದೆಲ್ಲ ಏನಕ್ಕೆ ಅವ್ನು ಬಂದು ಸಾರಿ ಕೇಳೋದು, ಸಾರಿ ಕೇಳಿಸ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು, ಮತ್ತೆ ಅಟ್ಯಾಕ್ ಮಾಡೋದು, ಇದೆಲ್ಲ ಹಾಕ್ಬೇಕು. ಚಕ್ರಿ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ನೀವು ಸುಮ್ಮನೆ ಇರಿ. ಅಲ್ಲ, ನೀವೇನು ತಪ್ಪು ಮಾಡ್ದಿರಾನೆ ಅವ್ನು ನಿಮಗೆ ಬಂದು ಹೊಡೆದಿದ್ದಾನೆ, ಸಾರಿ ಕೇಳ್ಬೇಕು ತಾನೆ. ಅಲ್ಲಿವರೆಗೂ ನನಗೆ ಸಮಾಧಾನ ಆಗಲ್ಲ. ಅಜ್ಜಿ, ನೀವು ಹೇಗಾದರೂ ಮಾಡಿ ಆ ರಂಜಿತ್ ಬಂದು ಚಕ್ರಿನ ಸಾರಿ ಕೇಳಬೇಕು. ಹಾಗೆ ಮಾಡಿ ಅಜ್ಜಿ. ಹಾಗೇನಾದರೂ ಮಾಡಿದ್ರೆ ಇನ್ನು ಮುಂದೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಹಾಗೆ ನೀವು ನನ್ನ ಸ್ವೀಟ್ ಡಾರ್ಲಿಂಗ್ ಅಜ್ಜಿ ಆಗ್ತೀರಾ. ಮಾಡ್ತೀನಿ ಕಣೆ, ಖಂಡಿತ ಸಾರಿ ಕೇಳಿಸ್ತೀನಿ. ಅದಕ್ಕೆ ನಂದೊಂದು ಕಂಡೀಷನ್ ಇದೆ. ಕಂಡೀಷನ್ನಾ? ಹೌದು. ಬಿಸ್ನೆಸ್ಗೆ ಅಂತ ನಿಮ್ಮಪ್ಪ 10 ಕೋಟಿ ಚಿದಂಬರಂ ಕೈ ಕೊಟ್ಟಿದ್ದಾರೆ. ಬಿಸ್ನೆಸ್ ಈಗ ಪ್ರಾರಂಭ ಆಗ್ತಾ ಇದೆ. ಇಂಥ ಟೈಮಲ್ಲಿ ಬಿಸ್ನೆಸ್ಸಿಂದ ನೀನು ಹಿಂದೆ ಸರಿದ್ರೆ 10 ಕೋಟಿ ನೀರಿಗೆ ಸುರಿದಂಗಾಗಲ್ವಾ? ಅದಕ್ಕೆ ರಂಜಿತ್ ಬಂದು ಚಕ್ರಿ ಹತ್ರ ಸಾರಿ ಕೇಳಿದ್ಮೇಲೆ ನಿನ್ನ ಬಿಸ್ನೆಸ್ಸು ಮುಂದುವರಿಸ್ಬೋದು. ನೀನು ಒಪ್ಪಿಗೆ ಕೊಟ್ಟರೆ ರಂಜಿತ್ತು ಚಕ್ರಿ ಹತ್ರ ಸಾರಿ ಕೇಳ್ತಾನೆ. ಸರಿ ಅಜ್ಜಿ, ನಿಮ್ಮ ಕಂಡೀಷನ್ ನನಗೆ ಒಪ್ಪಿಗೆ ಇದೆ. ಏನಿಲ್ಲಿ ಅಪ್ಪನ ಫೋಟೋ ರೂಮಲ್ಲಿದ್ದರೆ ರೂಮ್ಗೆ ಬರಲ್ಲ ಅಂತಿದ್ದೆ, ಬಂದ್ಬಿಟ್ಟಿದ್ಯಾ? ಏನು ಮಾಡೋದಕ್ಕಾಗುತ್ತಪ್ಪ, ಬರಲೇಬೇಕಲ್ಲ. ನಿನ್ನ ಮನಸ್ಸನ್ನ ನೀನು ಕಲ್ ಮಾಡ್ಕೊಂಡು ಹಾಗೆ ನಾನು ಮಾಡ್ಕೊಳ್ಳೋದಕ್ಕಾಗಲ್ಲ. ಅಮ್ಮ, ಏನಮ್ಮ, ಯಾಕೆ ಈ ರೀತಿ ನಡ್ಕೋತಾ ಇದೆಯಾ ನೀನು? ನೋಡಿದವ್ರು ಏನು ಅನ್ಕೊಳ್ಳಲ್ಲ? ಏನಂತ್ಕೋತಾರೆ? ಇವನು ಯಾರ್ದೋ ಮಗ, ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ ಅಂತೇಳಿ ನನ್ನ ಬಗ್ಗೆ ಬೈಕೋತಾ ಇರ್ತಾನೆ. ಇವಾಗ ಯಾರಾಗಂತ ಹೇಳಿದ್ದು? ಸೂರ್ಯ ಅವ್ರು ಬೈದ್ರಾ? ಅವ್ರು ಯಾಕೋ ಹೇಳ್ತಾರೆ, ನೋಡಿದ ಜನ ಅಂದ್ಕೋತಾರೆ ನಿನಗೆಂತ ಒಳ್ಳೆ ಸಂಸ್ಕಾರನ ಕೊಟ್ಟಿದ್ದೆ ನಾನು. ನನ್ನ ಮಗ ಆಗಿ ನೀನು ಹೇಗಿರಬೇಕು ಅದನ್ನು ಬಿಟ್ಬಿಟ್ಟು ನಾನು ಹೇಳ್ಕೊಟ್ಟು ಸಂಸ್ಕಾರ ನಡೆ ನೋಡಿ ಎಲ್ಲಂದು ಮರೆತು ಮೃಗ ಥರ ವರ್ತಿಸ್ತಾ ಇದೆಯಲ್ಲೋ ನೀನು. ದೊಡ್ಡವರು ಚಿಕ್ಕವರು ಗೌರವ ಇಲ್ಲದೆ ಈ ರೀತಿ ನಡ್ಕೊಂಡ್ರೆ ಹೇಗೋ ನೀನು? ನನಗೆ ಗೊತ್ತಮ್ಮ, ಇದು ಯಾವುದು ನಿನ್ನ ಮಾತಲ್ಲ. ಆ ಸೂರ್ಯ ಅವರು ಹಾಗಂತ ಹೇಳ್ಕೊಂಡು ನನ್ನ ಬೈದಿರ್ತಾರೆ. ಅದನ್ನ ನಿನ್ನ ಕೈ ತಡ್ಕೊಳಕ್ಕಾಗ್ದೆ ನನಗೆ ಬುದ್ಧಿ ಹೇಳ್ತಿದ್ಯಾ? ನೋಡು, ನಾನಿರೋದೇ ಹೀಗೆ. ಯಾವನ್ಗೋಸ್ಕರ ನನ್ನ ಬದುಕಿನ ರೀತಿ ನೀತಿಗಳನ್ನ ಬದಲಾಯಿಸೋಕ್ಕಾಗಲ್ಲ. ನೋಡು ಹೋದಿ, ಸದ್ಯದಲ್ಲೇ ನಿನ್ನ ಮದುವೆ ಇದೆ,
ಬೇಡವಾದ ವಿಷಯ ಹತ್ತಿರಕ್ಕೆ ತೊಗೊಂಡು ಹೋದ್ರೆ ಕೆಟ್ಟ ಪರಿಣಾಮನ ಅನುಭವಿಸ್ಬೇಕಾಗುತ್ತೆ ನೀನು. ಏನು ಪರಿಣಾಮ ಬೀಳುತ್ತೆ? ನಿನ್ನ ಗಂಡ ಹಂಚ್ಕೊಳ್ಳೋ ಸೂರ್ಯ ನನ್ನ ಮದುವೆಗೆ ಬರಲ್ಲ ಅಷ್ಟೇ ತಾನೆ? ಬೇಡ ಬಿಡು, ಅವ್ರು ನನ್ನ ಮದುವೆಗೆ ಬರಲೇಬೇಕು ಅಂತ ಇಲ್ಲಿ ಯಾರೂ ಅಳ್ತಿಲ್ಲ. ಅವ್ರು ಮಾತ್ರ ಅಲ್ಲ, ನಾನು ಬರಲ್ಲ. ಹಾಗಂತ ಅವ್ರು ವಾರ್ನ್ ಮಾಡಿದಾರಾ? ಅವ್ರು ಯಾರಮ್ಮ ನನ್ನ ಮದುವೆಗೆ ನೀವು ಬರ್ದೇ ಇರೋ ತಡೆಯೋದಕ್ಕೆ? ಆದಿತ್ಯ ಅವ್ರು ತಡೀತಾ ಇಲ್ಲ ಕಣೋ. ನಾನೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡು, ಒಂದೇ ಒಂದು ಸಾರಿ ನನಗೋಸ್ಕರ ಸೂರ್ಯರ ಹತ್ರ ಬಂದು ಕ್ಷಮೆ ಕೇಳು. ಅಮ್ಮ, ನಾನು ಯಾಕಮ್ಮ ಕ್ಷಮೆ ಕೇಳಬೇಕು? ನಾನೇನಮ್ಮ ತಪ್ಪು ಮಾಡಿದ್ದೀನಿ? ನಾನು ಕ್ಷಮೆ ಕೇಳಲ್ಲ. ನಾನು ನೋಡ್ತೀನಿ ಅವ್ರು ಹೇಗೆ ನಿನ್ನ ಕಳ್ಸಲ್ಲ ಅಂತ. ನೀ ಆರಾಮಾಗಿರು. ಅತ್ತೆ, ಯಾಕೋ ನೀನು ನನ್ನ ಸಂಕಟನ ಅರ್ಥ ಮಾಡ್ಕೋತಾ ಇಲ್ಲ? ನನ್ನ ನೋವುನ ನನಗೆ ಯಾವಾಗಲೂ ನೀನು ಕಣ್ಣೀರು ಹಾಕ್ಸ್ಬೇಕು ಅಂತೇಳಿ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಅದೇ ನಿನ್ನ ಆಸೆನಾ? ಸುಮ್ಮನೆ ಬೇಡದಿರೋ ವಿಷಯಕ್ಕೆಲ್ಲ ಹಠ ಮಾಡ್ತಾ ಇದೆಯಾ ನೀನು? ಯಾಕೆ ನನ್ನ ಈ ರೀತಿ ಗೋಳಿಸ್ತಾ ಇದೆಯಾ? ಅಮ್ಮ, ನಾನು ಹಠ ಮಾಡ್ತಿಲ್ಲ, ನಾನು ಗೋಳೈಕೊಂತಿಲ್ಲ. ಅದೆಲ್ಲ ಮಾಡ್ತಿರೋದು ನಿನ್ನ ಗಂಡ ಅನ್ಸ್ಕೊಂಡು ಸೂರ್ಯ ಅವ್ನ ಸುಪುತ್ರ ಆರ್ಯ. ಅಲ್ಲ, ನೀನೇ ಹೇಳು. ನನ್ನ ಪಾಡಿಗೆ ನಮ್ಮ ಅಪ್ಪನ ಫೋಟೋ ರೂಮಲ್ಲಿ ಹಾಕೊಂಡಿದ್ದೀನಿ, ಅದಕ್ಕೆ ಅವನ್ನ ಮಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅದೇ ಕೆಲಸ ನಾನು ಸೂರ್ಯ ಅವ್ರಿಗೆ ಮಾಡಿದ್ದಿದ್ರೆ ನೋಡಿದ್ಯಾ? ನಾನು ಬರೀ ಸೂರ್ಯ ಅವ್ರಿಗೆ ಮಾಡಿದ್ದಿದ್ರೆ ಅಂದ್ರೆ ನಿಂಗೆ ಎಷ್ಟು ಕೋಪ ಬರ್ತಿದೆ. ಅಂದ್ಮೇಲೆ ನಮ್ಮ ತಂದೆ ಫೋಟೋಗೆ ಮಸಿ ಹತ್ತಾಗ ನನಗೆ ಇನ್ನಷ್ಟು ಕೋಪ ಬಂದಿರಬೇಡ. ಅವ್ರು ಮಾಡಿರೋ ತಪ್ಪಿಗೆ ನಾ ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ಆದ್ರೆ ಇದೇ ಕಾರಣ ನಮ್ಮ ಮುಂದೆ ಇಟ್ಕೊಂಡು ನನ್ನ ಮದ್ವೆಗೆ ಬರಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಈ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡು. ಇದೇ ನಿನ್ನ ಕೊನೆ ನಿರ್ಧಾರನ? ಹೌದು, ಬದಲಾಯಿಸೋ ಮಾತೇ ಇಲ್ಲ. ಸರಿ, ಹಾಗಾದ್ರೆ ನನ್ನ ಡಿಸಿಷನ್ನ ಹೇಳ್ತೀನಿ ಕೇಳು. ನಿನ್ನ ಹಠನ ಮುಂದುವರಿಸ್ಕೊಂಡು ಸೂರ್ಯ ಅವ್ರ ಹತ್ರ ನೀನು ಕ್ಷಮೆ ಕೇಳದೆ ಹೋದರೆ ನಾನಂತೂ ನೀನು ಮದುವೆಗೆ ಬರಲ್ಲ. ನೀನು ಮದುವೆ ಮಾಡ್ಕೋತೀಯೋ ಅಥವಾ ಅದು ಕ್ಯಾನ್ಸಲ್ ಮಾಡ್ಕೋತೀಯೋ ಎಲ್ಲ ನಿನಗೆ ಬಿಟ್ಟಿದ್ದು. ಆದಿತ್ಯ, ಅಮ್ಮ ಹೇಳಿದ್ರು ಅಂತ ಮದುವೆನ ಕ್ಯಾನ್ಸಲ್ ಮಾಡಬೇಡ. ಆರ್ತಿ ಆಂಟಿ ಈ ಮದುವೆಗೆ ಬರೋ ಥರ ಮಾಡೋ ಜವಾಬ್ದಾರಿ ನಂದು. ಇಟ್ಸ್ ಮೈ ಪ್ರಾಮಿಸ್. ಅದೇನು ಮಾಡ್ತೀಯ ಮಾಡು, ಒಟ್ನಲ್ಲಿ ಅಮ್ಮ ಬರಬೇಕಷ್ಟೆ. ನಿನ್ನ ಬೆಂಬಲ ಬೇಕು ಆದಿ. ಯಾಕಂದರೆ ನಿನ್ನ ಜೀವನ ಹಾಳು ಮಾಡೋದಕ್ಕೆ ನನಗೆ ನಿನ್ನ ಬೆಂಬಲ ಇಲ್ಲದೆ ಇದ್ರೆ ಹೇಗೆ ಹೇಳು? ನೀನು ಹಾಳಾಗಬೇಕು ಅಂದರೆ ನಿನ್ನ ಬ್ಯಾಕ್ ಬೋನ್ ಆಗಿರೋ ಈ ಮನೆಯವ್ರನ್ನ ಹಿಡಿ ಮುರಿ ಕಟ್ಟಬೇಕು. ಆ ಕೆಲಸ ಶೀಘ್ರದಲ್ಲೇ ಮಾಡ್ತೀನಿ. ನೀವ್ ಯಾಕ್ರಿ ಬಂದ್ರಿ ಇಲ್ಲಿಗೆ? ಯಾಕಪ್ಪ ಹೀಗೆ ಮಾತಾಡ್ತೀಯಾ? ಇನ್ ಹೇಗ್ರಿ ಮಾತಾಡ್ಬೇಕು? ನಿಮ್ ಚಕ್ರಿ ಮಾಡಿರೋ ಕೆಲಸಕ್ಕೆ ನನ್ನ ಮಗ ಬಾಯಿ ತುಂಬಾ ಹೋಗಿತಾ ಇದ್ದಾನೆ. ಅವನೇನು ಸಾಮಾನ್ಯದವನು ಅಂದ್ಕೊಂಡ್ರ? ಅವ್ನಿಗೆ ಏನ್ ಇಷ್ಟ ಬರುತ್ತೋ, ಅವ್ನಿಗೆ ಏನ್ ಮನಸ್ಸಿಗೆ ಬರುತ್ತೋ ಅದನ್ನೇ ಮಾಡೋದು. ನನ್ನ ಮಾತು ಕೇಳಲ್ಲ ಅವನು. ಇರ್ಬೋದು, ನಿಮ್ಮ ಮಗ ಚಂಡ ಪ್ರಚಂಡ ಏನೇ ಆಗಿರ್ಬೋದು. ನಾನೀಗ ಆ ವಿಷಯ ಮಾತಾಡಕ್ ಬರಲಿಲ್ಲ. ನಾವು ಬೆಳೆಸ್ಬೇಕು ಅಂತಿರೋ ಸಂಬಂಧಕ್ಕಿಂತ ಮುಖ್ಯವಾದ್ದು ಸೂರ್ಯನ ವಿನಾಶ ಮಾಡಬೇಕು ಅಂತಿರೋ ನೀನು, ಸೂರ್ಯನಿಂದ ಆರತಿನ ದೂರ ಮಾಡಬೇಕು ಅಂತಿರೋ ನಾನು, ನಾವಿಬ್ರು ಒಂದಾದ್ರೆ ನಮ್ಮಿಬ್ರು ಗುರಿ ಮುಟ್ಟೋದು ಗ್ಯಾರಂಟಿ. ಈಗ ನಾವಿಬ್ರು ಸಾಕ್ತಾ ಇರೋದು ಒಂದೇ ದೋಣಿ. ಅದಕ್ಕೆ ಮದುವೆ ಅನ್ನೋ ವಿಷಯನ ಬಿಟ್ಟು ಅದರಿಂದ ಬಂದಿರೋ ಮನಸ್ತಾಪನ ಮರೆತು ಜಾಸ್ಮಿನ್ ಮಾತಾಡಿದ್ರು ಮರ್ತು ಬಿಡಿ. ಅವಳು ನಿಮ್ಮ ಹತ್ರ ಮಾತಾಡಿದ್ದು ತಪ್ಪು ಅನ್ಸಿದ್ರೆ ನಿಮಗೆ
ನಿಮ್ಮನೆ ಸೊಸೆ ಮಾಡ್ಕೋಬೇಡಿ ಅವಳನ್ನ. ಅವಳ ಪಾಡಿಗೆ ಅವಳನ್ನ ಬಿಟ್ಟು ನಮ್ ಗುರಿ ತಲುಪೋ ಬಗ್ಗೆ ಯೋಚನೆ ಮಾಡೋಣ. ಅದು ಬಿಟ್ಟು ನೀನೊಬ್ನೇ ಸೂರ್ಯನ್ ಮುಗಿಸ್ತೀನಿ ಅಂತ ಹೊರಟ್ರೆ, ಇಷ್ಟು ದಿವಸ ಸೂರ್ಯನ ಸರ್ವನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟ ಅದಾಗಲಿವೋ ಅದು ಮುಂದೆನೂ ಆಗಲ್ಲ. ಅದಕ್ಕೆ ಹೇಳೋದು, ಒಂದು ಕೈಯಿಂದ ಚಿಟಿಕೆ ಹೊಡೆಯೋದಕ್ಕಿಂತ 2 ಕೈಯಿಂದ ಚಪ್ಪಾಳೆ ಹೊಡೆದ್ರೆ ಅದು ಜೋರಾಗಿರುತ್ತೆ. ಏನು ಹೇಳ್ತೀಯ? ಏನು ಯೋಚನೆ ಮಾಡ್ತಿದ್ದೀರಾ? ಭೈರವಿಯವ್ರು ಹೇಳ್ತಾ ಇರೋದು ಸರಿಯಾಗಿದೆ. ನಾವಿಬ್ರು ಎಷ್ಟೇ ಪ್ರಯತ್ನ ಪಟ್ಟರು ಆರ್ತಿನ ಮಟ್ಟ ಹಾಕೋದು ಅಷ್ಟು ಸುಲಭ ಅಲ್ಲ. ಆದರೆ ಭೈರವಿಯವರಿಗೆ ಅದು ತುಂಬ ಸುಲಭ. ಈಗ ನಿಮ್ಮಿಬ್ರು ಮಧ್ಯ ಬಂದಿರೋ ಮನಸ್ತಾಪನ ಬದಿಗಿಟ್ಟು ನೀವಿಬ್ರು ಒಂದಾದರೆ 2 ಶಕ್ತಿಯಿಂದ ಆ ಶತ್ರುನ ಸಂಹಾರ ಮಾಡಬಹುದು. ಓಕೆ, ಮದುವೆ ವಿಷಯ ಬಿಟ್ಟು ಸೂರ್ಯನ ನಾಶ ಮಾಡೋದಕ್ಕೆ ಈಗ ನಾವೆಲ್ಲ ಒಂದಾಗೋಣ. ಸರಿ, ಹಾಗಾದ್ರೆ ಈಗ ನಾವಿಬ್ರು ಒಂದಾಗಿ ಸೂರ್ಯನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕಿಂತ ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಇದೆ. ಏನದು? ನಾವಿಬ್ರು ಒಂದಾಗಿರೋ ವಿಷಯ ಜಾಸ್ಮಿನ್ಗೆ ಗೊತ್ತಾದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ಗೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಈ ಅವಕಾಶನ ಯೂಸ್ ಮಾಡಿಕೊಂಡು ಚಕ್ರಿ ಜಾಸ್ಮಿನ್ನ ನಮ್ಮ ಮೇಲೆ ಎತ್ಕೊಟ್ಟೋದು ಗ್ಯಾರಂಟಿ. ಅದರಿಂದ ನಾವು ತಪ್ಪಿಸ್ಕೋಬೇಕು ಅಂದರೆ ರಂಜಿತು ಛತ್ರಿನ ಕ್ಷಮೆ ಕೇಳಬೇಕು. ಏನು? ನನ್ನ ಮಗ ರಂಜಿತ್ ಕ್ಷಮೆ ಕೇಳಬೇಕಾ? ಅದು ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ತಪ್ಪು ಮಾಡಿರೋದು ಚಕ್ರಿ, ನನ್ನ ಮಗ ಅಲ್ಲ. ನೋಡಿ, ನ್ಯಾಯವಾಗಿ ಅವನು ಬಂದು ಕ್ಷಮೆ ಕೇಳಬೇಕು. ನನ್ನ ಮಗ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ. ಚಿದಂಬರಂ, ಒಂದು ನಿಮಿಷ ಬನ್ನಿ. ಎಲ್ಲಿಗೆ? ಬನ್ನಿ. ನಿಮ್ಗೇನು ತಲೆ ಕೆಟ್ಟಿದ್ಯಾ? ನೋಡಿ, ಭೈರವಿಯವರು ನಮ್ಮ ಕಡೆ ಆದರೆ ನಮ್ಮ ಕೆಲಸ ತುಂಬ ಸುಲಭವಾಗಿ ನಡೆಯುತ್ತೆ. ಅವ್ರ ಮಾತಿಗೆ ಸುಮ್ಮನೆ ಒಪ್ಕೊಳ್ಳಿ. ಅವರೊಬ್ಬರು ನಮ್ಮ ಜೊತೆ ಇದ್ದರೆ ಆ ದಿನ ಸೂರ್ಯನ ಆರ್ತಿನ ನಾವು ಆರಾಮಾಗಿ ಮಟ್ಟ ಹಾಕಬಹುದು. ನಾವಿಬ್ಬರೇ ಹೋರಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಮಗನೇ ಅಡ್ಡಗಾಲು ಹಾಕ್ತಾನೆ. ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಡಿ, ಕೋಪಕ್ಕೆ ನಿಮ್ಮ ಬುದ್ಧಿನ ಕೊಟ್ಟು ಕೆಲಸನ ಹಾಳು ಮಾಡಬೇಡಿ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ಸದ್ಯಕ್ಕೆ ನಿಮ್ಮ ಮಗ ರಂಜಿತ್ತು ಚಕ್ರಿ ಹತ್ರ ಸಾರಿ ಕೇಳಲಿ. ಒಂದು ಸಲ ಆ ಸೂರ್ಯನ ಮಟ್ಟ ಹಾಕಿದ್ರೆ ಸಾಕು. ಆಮೇಲೆ ನಿಧಾನವಾಗಿ ನಿಮ್ಮ ಮಗ ರಂಜಿತ್ನ ನಮ್ಮ ಕಡೆ ನಾವು ಮಾಡ್ಕೊಳ್ಳೋಣ. ಆತ್ರ ಪಟ್ಟು ಕೈಗೆ ಬಂದಿತ್ತು ಬಾಯಿಗೆ ಬರ್ದಿದ್ದ ಹಾಗೆ ಮಾಡ್ಕೋಬೇಡಿ ಪ್ಲೀಸ್. ಭೈರವಿ ಅವರೇ, ಚಿದಂಬರಂ ಅವರು ನಿಮ್ಮ ಕರಾರಿಗೆ ಒಪ್ಕೊಂಡಿದ್ದಾರೆ. ಆದರೆ ಅಂದರೆ ಯಾಕೆ ಅನುಮಾನ? ಯಾಕೆಂದ್ರೆ ಅವನು ಕ್ಷಮೆ ಕೇಳ್ತಾನೋ ಇಲ್ವೋ ಅಂತ ನನಗೆ ಅನುಮಾನ. ಯಾಕೆಂದ್ರೆ ಇವತ್ತಿನವರೆಗೂ ಅವನು ನನ್ನ ಯಾವ ಮಾತನ್ನು ಕೇಳಿಲ್ಲ. ಅದಕ್ಕೆ ಯು ಡೋಂಟ್ ವರಿ, ಅವನು ಫೋನ್ ಮಾಡಿ ಕರೆಸ್ರಿ, ನಾನು ಒಪ್ಪಿಸ್ತೇನೆ. ಸರಿ. ಚಿದಂಬರಂ, ರಂಜಿತ್ಗೆ ಫೋನ್ ಮಾಡಿ. ಆದರೆ ವಿಷಯ ಏನು ಅಂತ ಹೇಳಕ್ಕೆ ಹೋಗ್ಬಿಡಿ. ಬಿಕಾಸ್ ವಿಷಯ ಗೊತ್ತಾಗ್ಬಿಟ್ರೆ ಅವ್ನು ಬರೋದನ್ನೇ ಅವಾಯ್ಡ್ ಮಾಡ್ಬೋದು. ಸರಿ. ನಿಮ್ಗೆ ಎಷ್ಟು ಸರ್ತಿನ್ರಿ ಹೇಳೋದು ನನ್ನ ಜೊತೆ ಸಂಪರ್ಕ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಡಿ ಅಂತ? ಯಾಕೆ ಈಗ ಪದೇ ಪದೇ ಫೋನ್ ಮಾಡಿ ಪ್ರೆಷರ್ ಕೊಡ್ತೀರಾ ನನಗೆ? ಪ್ಲೀಸ್ ರಂಜಿತ್, ಹಾಗೆಲ್ಲ ಮಾತಾಡಬೇಡ. ಒಂದು 5 ನಿಮಿಷ ಮನೆ ಹತ್ರ ಬಂದು ಹೋಗು ಪ್ಲೀಸ್. ಇಲ್ಲ ಅನ್ಬೇಡ. ನಿಮ್ಗೆ ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ಮ ಜೊತೆ ಗುರ್ಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ನೀವು ಎಲ್ಲಕ್ಕಾದ್ರೂ ಬರೋಕ್ಕಾಗಲ್ಲ ನಾನು. ಪ್ಲೀಸ್ ರಂಜಿತ್, ನೀನೀಗ ಬರದೆ ಹೋದರೆ ನನ್ನ ಮರ್ಯಾದೆ ಎಲ್ಲ ಹೋಗುತ್ತೆ.
ನಿನ್ನ ಜನ್ಮ ಕೊಟ್ಟ ತಂದೆ ಅಂತ ಬರದೇ ಇದ್ರೂ ಪರವಾಗಿಲ್ಲ, ಯಾವನೋ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೆ ಅಂತ ಬಂದು ಹೋಗು. ನಿನ್ನ ತಮ್ಮಯ್ಯ ಅಂತೀನಿ. ನಾನೀಗ ಯಾಕೆ ಬರಬೇಕು ಅಲ್ಲಿಗೆ? ನೀನು ಬಾರಯ್ಯ, ನಾನು ಹೇಳ್ತೀನಿ. ಸರಿ, ಬರ್ತೀನಿ. ಇವೇ ನಮ್ಮ ಕೈ ಬಿಟ್ರೆ ನಮ್ಗಿನ್ ಯಾರು ಅಂಕಲ್ ದಿಕ್ಕು? ಮದುವೆಗೆ ಬರಲ್ಲ ಅಂದ್ರಂತೆ. ಪ್ಲೀಸ್ ಅಂಕಲ್ ಹಾಗೆ ಮಾಡಬೇಡಿ. ನಿನ್ನ ಕಾಲು ಹಿಡಿದು ಬೇಡ್ಕೊಂಡ್ರೆ ನಾನು ಬರ್ತೀನಿ ಅಂತ ಅನ್ಕೋಬೇಡ. ನಾನು ಯಾವುದೇ ಕಾರಣಕ್ಕೂ ಮದುವೆಗೆ ಬರಲ್ಲ. ನನಗೆ ಗೊತ್ತು ಅಂಕಲ್, ನಾನು ಏನೇ ಮಾತಾಡಿದ್ರು ನಿಮ್ಗೆ ನಾಟಕ ಅಂತ ಅನ್ನಿಸ್ತಾ ಇದೆ. ಆದರೆ ಪ್ಲೀಸ್ ಅಂಕಲ್, ನನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ನನಗೆ ಅಂತ ಯಾರೂ ಇಲ್ಲ ಅಂಕಲ್. ನಮ್ಮಪ್ಪ ಅಂತ ಅನ್ನಿಸ್ಕೊಂಡಿರೋ ಚಿದಂಬರಂ ಕೂಡ ನನ್ನ ಮೇಲೆ ಕಾಳಜಿನೇ ತೋರಿಸ್ತಿಲ್ಲ. ನಿಮ್ಮನ್ನು ನಂಬಿ ಈ ಮನೆಗೆ ಬಂದಿದ್ದೀನಿ ಅಂಕಲ್. ನಾನು ಏನೇ ಒಳ್ಳೇದು ಮಾಡೋಕ್ಕೋದ್ರು ಈ ಮನೇಲಿರೋ ಎಲ್ರಿಗೂ ಅದು ಕೆಟ್ಟದಾಗಿ ಕಾಣಿಸ್ತಿದೆ. ನಿಜ ಹೇಳ್ತಿದ್ದೀನಿ ಅಂಕಲ್, ನಾನು ಈ ಮನೆಗೆ ಶ್ರೇಯಸ್ಸನ್ನೇ ಬಯಸ್ತೀನಿ ಹೊರತು ಕೆಟ್ಟ ಮಾಡೋ ಕುತಂತ್ರ ಎಲ್ಲ ಮಾಡಿ ಆ ದಿನ ನಮ್ಮ ವಿರುದ್ಧ ಎತ್ಕಡ್ತಾ ಇದೆಯಾ? ಅಯ್ಯೋ ಇಲ್ಲ ಅಂಕಲ್, ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಆ ದಿನ ನಿಮ್ಮ ವಿರುದ್ಧ ಎತ್ತು ಕಟ್ಟಿಲ್ಲ. ಅವನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾನೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ದ್ವೇಷ ಸಾಧಿಸ್ತಾ ಇದ್ದಾನೆ. ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವನನ್ನ ಮದುವೆ ಆಗಿ ನಿಮ್ಮ ಮೇಲಿರೋ ಭಾವನೆನ ಚೇಂಜ್ ಮಾಡೋದು ನನ್ನ ಉದ್ದೇಶ. ನಿಮ್ಮಂಥ ಒಳ್ಳೆ ತಂದೆ ಪಡೆಯೋದಕ್ಕೆ ಆದಿತ್ಯ ಎಷ್ಟು ಪುಣ್ಯ ಮಾಡಿರಬೇಕು. ನೀನು ಎಷ್ಟೇ ಹತ್ತು ಕರೆದು ಮಾಡಿದ್ರು ನಾನು ನಿನ್ನ ಆದಿ ಮದುವೆಗೆ ಬರಲ್ಲ. ಅಂಕಲ್ ಪ್ಲೀಸ್ ಅಂಕಲ್, ಈ ಥರ ಕೋಪ ಮಾಡಿಕೊಂಡು ನಮ್ಮನ್ನೆಲ್ಲ ದೂರ ಇಟ್ಟರೆ ಹೇಗೆ ಹೇಳಿ? ನಿಮ್ಮ ಮದುವೆಗೆ ಬರಲ್ಲ ಅಂತ ಹೇಳಿದಕ್ಕೆ ಆರತಿ ಆಂಟಿ ತುಂಬ ಅಪ್ಸೆಟ್ ಆಗಿದ್ದಾರೆ ಅಂಕಲ್. ಈಗಾಗಲೇ ಅವರು ಆದಿ ಮತ್ತು ಆರ್ಯನ್ ಮದುವೆ ವಿಷಯದಲ್ಲಿ ತುಂಬ ನೊಂದಿದ್ದಾರೆ. ಇಬ್ಬರು ಮದುವೆಯಲ್ಲಿ ಯಾರ ಮದುವೆ ಮೊದಲು ಮಾಡಬೇಕು ಅನ್ನೋ ಚಿಂತೆಲಿ ಸಿಕ್ಕಾಕೊಂಡು ಒಂದ್ಸಲ ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಿದ್ದಾರೆ. ಅದು ನಿಮಗೂ ಗೊತ್ತಲ್ವಾ ಅಂಕಲ್? ಇವಾಗ ನೀವೇನಾದರೂ ಮದುವೆಗೆ ಬರಲ್ಲ ಅಂತ ಹೇಳಿ ಮದುವೆ ಏನಾದರೂ ನಿಂತು ಹೋದರೆ ಮತ್ತೆ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಡಬಹುದು. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಅಂಕಲ್, ನನಗೋಸ್ಕರ ಅಲ್ಲದೆ ಇದ್ರು ಆರತಿ ಆಂಟಿಗೋಸ್ಕರನಾದರೂ ಮದುವೆಗೆ ಬರೋದಕ್ಕೆ ಒಪ್ಕೊಳ್ಳಿ ಅಂಕಲ್. ನಿಮ್ಮ ಮದುವೆಗೆ ಬಂದರೆ ಆರತಿ ಆಂಟಿ ನೆಮ್ಮದಿಯಾಗಿರ್ತಾರೆ. ಇನ್ನು ಮುಂದೆ ಈ ಮನೆಯಲ್ಲಿ ನಿಮ್ಮಿಬ್ಬರು ನಡವಳಿಕೆ ಹೇಗಿದೆ ಅನ್ನೋದ್ರ ಮೇಲೆ ಈ ಮದುವೆಗೆ ಬರಬೇಕೋ ಬೇಡವೋ ಅಂತ ನಾನು ಡಿಸೈಡ್ ಮಾಡ್ತೀನಿ. ಖಂಡಿತ ಅಂಕಲ್, ನಿಮ್ಮ ಮನ್ಸಿಗೆ ನೋವಾಗದಿರೋ ಥರ ನಾವು ನಡ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಮದುವೆಗೆ ಬರ್ತೀನಿ ಅಂತ ಒಪ್ಪಿಗೆ ಕೊಟ್ಟಿದ್ದಕ್ಕೆ. ಕೊಟ್ಟಿಲ್ಲ, ಕೊಡೋ ಥರ ನಡ್ಕೊಂಡ್ರೆ ನನ್ನ ನಿರ್ಧಾರ ಹೇಳ್ತೀನಿ ಅಂತ ಹೇಳಿರೋದು. ಅರ್ಥ ಆಯ್ತಾ? ಹಲೋ ಚಿದಂಬರಂ, ಎಲ್ಲಿ ನಿನ್ನ ಮಗ? ಯಾವಾಗ ಬರ್ತಾನೆ? ಒಂದು 10 ನಿಮಿಷ ವೇಟ್ ಮಾಡಿ, ಬರ್ತಾನೆ. ಆವತ್ತು ಊಟಕ್ಕೆ ಬಂದಾಗಲೂ ಹೀಗೆ ಹೇಳಿದ್ರಿ, ಬರಲಿಲ್ಲ. ಇವತ್ತು ಎಲ್ಲಿ ಗಲಾಟೆ ಅಂತ ಫೋನ್ ಮಾಡ್ತಾನೋ ಏನೋ. ಮಿಸ್ ಭೈರವಿ ಅವರೇ, ಅವತ್ತಿನ ಥರ ಆಗಲ್ಲ. ಇವತ್ತು ಖಂಡಿತ ರಂಜಿತ್ ಬಂದೇ ಬರ್ತಾನೆ ಅಲ್ವಾ ಚಿದಂಬರಂ? ರಂಜಿತ್ ಬಂದ?
ಅಯ್ಯೋ ದೇವ್ರೆ, ಈ ಮುದುಕಿ ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಸಿಕ್ಕಾಕೊಂಡ್ಬಿಡ್ತೀನಲ್ಲಪ್ಪ.